ಹಾಯ್ ಲೆಜೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಇದೆ. ನಿಮ್ಮ ಕಡೆ ಐಫೋನ್ ಇದ್ದರೂ ಇಲ್ಲದೇ ಇದ್ದರೂ ನೀವು ಆರಾಮಾಗಿ 4K ಕ್ವಾಲಿಟಿವರೆಗೂ ನೀವು ವಿಡಿಯೋ ಮಾಡ್ಬೋದು. ಟಿವಿಯಲ್ಲಿ, ಮೂವೀಸಲ್ಲಿ ನೀವು ಏನೇ ಒಂದು ವಿಡಿಯೋಸ್ ನೋಡ್ತಿರಲ್ಲ, ಆ ಥರ ಕ್ವಾಲಿಟಿ ನಿಮ್ಮ ಫೋನಲ್ಲಿ ಕೂಡ ಮಾಡ್ಬೋದು. ಬ್ರೋ, ನಮ್ಮ ಕಡೆ ಐಫೋನ್ ಇಲ್ಲ ಬ್ರೋ, ಐಫೋನಲ್ಲಿ ಕ್ವಾಲಿಟಿ ಬರುತ್ತೆ, ಬಟ್ ನಮ್ಮ ಆಂಡ್ರಾಯ್ಡ್ ಫೋನಲ್ಲಿ ಬರಲ್ಲ ಆ ಥರ ಕ್ವಾಲಿಟಿ ಅಂತ ನೀವು ಅನ್ಕೋಬೋದು. ಇಲ್ಲ, ನಿಮ್ಮ ಆಂಡ್ರಾಯ್ಡ್ ಫೋನಲ್ಲಿ ಕೂಡ ನೀವು 4K ಕ್ವಾಲಿಟಿವರೆಗೂ ಮಾಡ್ಬೋದು. ಶಾಕ್ ಆಯ್ತಾ? ಫುಲ್ ಶಾಕ್ ಬೈ. ಹಾಗಾದ್ರೆ ಯಾವ ಥರ ಮಾಡಬೇಕು? ಈ ವಿಡಿಯೋ ಸ್ಟಾರ್ಟ್ ಟು ಎಂಡ್ ವರೆಗೂ ಕರೆಕ್ಟಾಗಿ ಪ್ರತಿಯೊಂದು ಮಿಡಲ್ ಟಿಪ್ಸ್ ಕೊಡ್ತೀನಿ. ಆಮೇಲೆ ನೀವು ಮಾಡ್ತಾ ಇರೋ ಕೆಲವೊಂದು ಮಿಸ್ಟೇಕ್ಸ್ ಅದನ್ನು ನಾನು ಹೇಳ್ತೀನಿ. ಮಿಸ್ಟೇಕಾ? ಮೇ ಬಿ ನನ್ನ ಕ್ಯಾಮ್ರಾದಲ್ಲಿ ಎಲ್ಲೋ ಮಿಸ್ ಹೊಡಿತೈತಿ. ಕರೆಕ್ಟಾಗಿ ವಿಡಿಯೋ ನೋಡ್ರಿ. ಫಸ್ಟ್ ಟೈಮ್ ಈ ಚಾನಲ್ಗೆ ವಿಸಿಟ್ ಕೊಟ್ಟರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ಸು ನಾನು ಅಪ್ಲೋಡ್ ಮಾಡಿದರೆ ನೀವೇ ಫಸ್ಟ್ ನೋಡ್ಬೋದು. ಇವಾಗ ಕ್ವಾಲಿಟಿ ಏನಪ್ಪ ಅಂದರೆ, ನಾನಿವಾಗ ನಿಮ್ಮ ಫೋನಲ್ಲಿ ಕಾಣ್ತಾ ಇದ್ದೀನಿ, ತುಂಬ ಕ್ವಾಲಿಟಿ ಕಾಣ್ತಾ ಇದ್ದೀನಿ. ಯಾಕಂದರೆ ಲೈಟಿಂಗ್ಸ್ ಇದೆ, ನಾನು ಕಾಣ್ತಾ ಇದ್ದೀನಿ, ನಾನು ಮಾತಾಡೋದು ನಿಮ್ಗೆ ಕೇಳಿಸ್ತಾ ಇದೆ. ಇದು ಕ್ವಾಲಿಟಿ. ನಿಮ್ಮ ಫೋನಲ್ಲಿ ಈ ಥರ ಕ್ವಾಲಿಟಿ ಬರುತ್ತಾ? ಬಂದೇ ಬರುತ್ತೆ. ಹೌದಾ? ಐಫೋನ್ ರೇಂಜಿಗೆ ನನ್ನ ಫೋನಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಬರುತ್ತಾ? ಯಾವ ಥರ? ಓಕೆ, ಇವಾಗ ನೀವು ಹೊರಗಡೆ ರೀಲ್ಸ್ ಮಾಡ್ತೀರಾ, ಔಟ್ಡೋರಲ್ಲಿ ರೀಲ್ಸ್ ಮಾಡ್ತಿರೋ ಏನು ಬೇರೆ ಥರ ವೀಡಿಯೋಸ್ ಮಾಡ್ತಿರೋ ಗೊತ್ತಿಲ್ಲ. ನಾವೇನಿಲ್ಲ ಮಿಯಾ ಖಲೀಫಾ ಕರ್ಕೊಂಡು ವಿಡಿಯೋ ಮಾಡ್ಕೋತೀವ? ಹೆಂಗ್ ಡಬಲ್ ಮೀನಿಂಗ್ ಮಾತಾಡ್ತಾನಲ್ಲ. ನಿಮಗೂ ಕ್ವಾಲಿಟಿ ವಿಡಿಯೋ ಬೇಕು. ಕ್ವಾಲಿಟಿ ಯಾರು ಇಷ್ಟ ಇಲ್ಲ ಹೇಳಿ? ಇನ್ನು ಕೆಲವರು ಮನೇಲೆ ರೀಲ್ಸ್ ಮಾಡ್ತಾರೆ ರಿಂಗ್ ಲೈಟ್ ಹಾಕೊಂಡು, ಅಲ್ಲಿನೂ ಕ್ವಾಲಿಟಿ ಬರುತ್ತೆ, ಇಲ್ಲ ಅನ್ನಲ್ಲ. ನೀವೇನಾದ್ರೂ ಹೊರಗಡೆ ಶೂಟ್ ಮಾಡಬೇಕಾದ್ರೆ ನಿಮ್ಮ ವಿಡಿಯೋದಲ್ಲಿ ಕ್ವಾಲಿಟಿ ಇಲ್ಲಪ್ಪ ಅಂದ್ರೆ ಆ ವಿಡಿಯೋ ಯಾವುದೇ ಕಾರಣಕ್ಕೂ ವೈರಲ್ ಆಗಲ್ಲ. ಯಾಕಂದ್ರೆ ನಿಮ್ಮ ಬ್ಯಾಕ್ ಕ್ಯಾಮ್ರಾ, ನಿಮ್ಮ ಫೋನ್ ಬ್ಯಾಕ್ ಕ್ಯಾಮ್ರಾ ಇರುತ್ತಲ್ಲ, ಆ ಕ್ಯಾಮ್ರಾ ಲೆನ್ಸ್ ಒಳಗಡೆ ಡಸ್ಟ್ ಇರುತ್ತೆ. ನೀವು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಒಂದು ಕಾಟನ್ ಬಟ್ಟೆ ತಗೊಂಡು ಆ ಲೆನ್ಸ್ ಮೇಲೆ ರಬ್ ಮಾಡ್ರಿ. ಯಾಕಂದ್ರೆ ಡಸ್ಟ್ ಇರುತ್ತಲ್ಲ, ಡಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ. ನಿಮ್ಮ ಫೋನಲ್ಲಿ ಫುಲ್ ಕ್ವಾಲಿಟಿ ಬರ್ತಾ ಇಲ್ಲಪ್ಪ ಅಂದ್ರೆ ಫೋನ್ ಶಾಪ್ಗೆ ಹೋಗ್ಬಿಟ್ಟು ಒಂದು 50 ರೂಪಾಯಿ ಕೊಟ್ಟು ನಿಮ್ಮ ಬ್ಯಾಕ್ ಕ್ಯಾಮ್ರಾ ಲೆನ್ಸ್ ಇರುತ್ತಲ್ಲ ಅವ್ರು ಕ್ಲೀನ್ ಮಾಡಿ ಕೊಡ್ತಾರೆ. ಅವಾಗ ನೀವು ವಿಡಿಯೋ ಶೂಟ್ ಮಾಡ್ಬೋದು. 60% ಆದ್ರೂ ನಿಮ್ಮ ವಿಡಿಯೋ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಫಸ್ಟ್ ಕ್ಯಾಮ್ರಾ ಲೆನ್ಸ್ ನ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ವಿಡಿಯೋ ಶೂಟ್ ಮಾಡ್ರಿ. ಇವಾಗ ಆಂಡ್ರಾಯ್ಡ್ ಯೂಸರ್ಸ್ಗೆ ಬರ್ತೀನಿ, ಆಮೇಲೆ ಐಫೋನ್ ಯೂಸರ್ಸ್ಗೆ ಬರ್ತೀನಿ. ನಿಮ್ ಕಡೆ ಐಫೋನ್ ಇದ್ರೂ ಕೂಡ ಅದರಲ್ಲಿ ಕ್ವಾಲಿಟಿ ಬರ್ತಾ ಯಪ್ಪ ಅಂದ್ರೆ ನೀವು ಕೆಲವೊಂದು ಮಿಸ್ಟೇಕ್ ಮಾಡ್ತೀರಾ. ಇವಾಗ ಆಂಡ್ರಾಯ್ಡ್ ಯೂಸರ್ ಬಗ್ಗೆ ಮಾತಾಡ್ತೀನಿ. ನಿಮ್ ಕಡೆ ಇವಾಗ ಆಂಡ್ರಾಯ್ಡ್ ಫೋನ್ ಇದೆ, ಯಾವುದೇ ಬ್ರ್ಯಾಂಡ್ ಆಗಿರಲಿ, ನಿಮ್ಮ ಫೋನ್ ಕ್ಯಾಮ್ರಾದಲ್ಲಿ ವಿಡಿಯೋ ಆಪ್ಷನ್ ಇರುತ್ತೆ, ನೀವು ಅದರಲ್ಲಿ ವಿಡಿಯೋ ಮಾಡ್ತೀರಾ. ಬಟ್ ಆ ವಿಡಿಯೋ ಕ್ವಾಲಿಟಿ ಇರಲ್ಲ. ಕೆಲವೊಂದು ಬ್ರ್ಯಾಂಡ್ ಫೋನಲ್ಲಿ ಕ್ವಾಲಿಟಿ ಇರುತ್ತೆ, ಕೆಲವೊಂದು ಫೋನಲ್ಲಿ ಮೆಗಾ ಪಿಕ್ಸೆಲ್ ಸ್ವಲ್ಪ ಕಡಿಮೆ ಇರುತ್ತೆ. ಆದಷ್ಟು ನೀವು ನಿಮ್ಮ ಫೋನ್ ಕ್ಯಾಮ್ರಾ ಇರುತ್ತಲ್ಲ ಅದರಲ್ಲಿ ವಿಡಿಯೋ ಶೂಟ್ ಮಾಡೋದು ಸ್ಟಾಪ್ ಮಾಡಿ. ಈ ಫೋನ್ ಕ್ಯಾಮ್ರಾದಲ್ಲಿ ವಿಡಿಯೋ ಸ್ಟಾಪ್ ಮಾಡಿದ್ರೆ ಮತ್ತೆ ನಾವು ಎದರಲ್ಲಿ ವಿಡಿಯೋ ಮಾಡಬೇಕು? ನಾನು ನಿಮಗೊಂದು ಬೆಸ್ಟ್ ಅಪ್ಲಿಕೇಶನ್ ಕ್ಯಾಮ್ರಾ ಕೊಡ್ತೀನಿ. ಸೇಮ್ ಐಫೋನ್ ರೇಂಜಿಗೆ ನಿಮ್ದು ಕ್ಯಾಮ್ರಾ ಬರುತ್ತೆ. ಹೌದಾ? ಯಾವ ಅಪ್ಲಿಕೇಶನ್? ನಿಮ್ಮ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಓಪನ್ ಕ್ಯಾಮ್ರಾ ಅಂತ ಸರ್ಚ್ ಮಾಡ್ರಿ. ಓಪನ್ ಕ್ಯಾಮ್ರಾ, ಆ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ಮೇಲಿಂದ ನೀವು ಆ ಆಪ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ರಿ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಯೂಟ್ಯೂಬರ್ಸ್, ರೀಲ್ಸ್ ಕಂಟೆಂಟರ್ಸ್ ಎಲ್ಲರೂ ಜಾಸ್ತಿ ಇದೇ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂತಾರೆ. ನನ್ನ ಫೋನಲ್ಲಿ HD ಕ್ವಾಲಿಟಿ ಕ್ಯಾಮ್ರಾ ಬರ್ತಾ ಇದೆ. ಬರೀ HD ಕ್ವಾಲಿಟಿ ಅಷ್ಟೇ ಸಾಕ? ನಮಗೆ ಇಷ್ಟ ಬಂದ್ರೆ ಸಾಕಪ್ಪ, ಆರಾಮಾಗಿ ವಿಡಿಯೋಸ್ ಮಾಡ್ಬೋದು. ಬೇಕಾದರೆ ಇವೆರಡು ಫೋನ್ ನೋಡಿ. ಇವೆರಡು ಫೋನು ಆಂಡ್ರಾಯ್ಡ್. ಒಂದು ನಾರ್ಮಲ್ ಕ್ಯಾಮ್ರಾ, ಇನ್ನೂ ಒಂದು ಓಪನ್ ಕ್ಯಾಮ್ರಾ. ಕ್ವಾಲಿಟಿ ನೋಡ್ರಿ ಯಾವ್ದು ಚೆನ್ನಾಗಿದೆ. ಏನಿದು ಕ್ವಾಲಿಟಿ? ಓಪನ್ ಕ್ಯಾಮ್ರಾದಲ್ಲಿ ಸಖತ್ತಾಗಿ ಬರ್ತಾ ಇದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಫೋನ್ ಕ್ಯಾಮ್ರಾ ಸ್ಟಾಪ್ ಮಾಡ್ರಿ, ಓಪನ್ ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟ್ ಮಾಡ್ರಿ. ನಿಮ್ ಕಡೆ ಐಫೋನ್ ಇದೆನಾ, ಅದರಲ್ಲಿ ಕೂಡ ನೀವು ಕೆಲವೊಂದು ಮಿಸ್ಟೇಕ್ ಇದೆ. ಏನಪ್ಪಾ ಅಂದ್ರೆ, ಕೆಲವರು ಐಫೋನ್ ತಗೊಂತಾರೆ ವಿಡಿಯೋ ಶೂಟ್ ಮಾಡೋಕೆ. ಹೌದು, ಐಫೋನ್ ತಗೊಂತೀವಿ, ಅದ್ರಾಗ ಮಸ್ತ್ ಕ್ವಾಲಿಟಿ ಕ್ಯಾಮ್ರಾ ಬರುತ್ತೆ. ಬಟ್ ಅಲ್ಲಿ ಮೇಲೆ ಸೆಟ್ಟಿಂಗ್ಸ್ ಕರೆಕ್ಟ್ ಆಗಿ ಇಟ್ಕೊಳ್ಳಲ್ಲ, ಅದಕ್ಕೆ ಅವ್ರ ವಿಡಿಯೋ ಲೋ ಕ್ವಾಲಿಟಿ ಇರುತ್ತೆ. ನೀವು ಐಫೋನ್ ಅಲ್ಲಿ ವಿಡಿಯೋ ಮಾಡಿದ್ರು ಅದರಲ್ಲಿ ಕ್ವಾಲಿಟಿ ಬರ್ತಿಲ್ಲಪ್ಪ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ ಆಗುತ್ತೆ. ಪರವಾಗಿಲ್ಲ, ಇವಾಗ ನಾನು ಹೇಳೋ ಸೆಟ್ಟಿಂಗ್ಸ್ ನೀವು ಚೇಂಜ್ ಮಾಡ್ಕೊಳ್ಳಿ ಸಾಕು. ಏನಿಲ್ಲ, ನಿಮ್ಮ ಐಫೋನ್ ಅಲ್ಲಿ ಕ್ಯಾಮ್ರಾ ಇರುತ್ತಲ್ಲ ಅದು ಓಪನ್ ಮಾಡ್ಕೊಳ್ಳಿ. ವಿಡಿಯೋ ಆಪ್ಷನ್ಗೆ ಹೋಗ್ಬಿಟ್ಟು ಅಪ್ ಸೈಡ್ ಮೇಲೆ HD ಅಂತ ಕಾಣುತ್ತೆ, ಇನ್ನೊಂದ್ ಸೈಡ್ಗೆ 30 ಅಂತ ಕಾಣುತ್ತೆ. ಇವನೇನು ಹೇಳಿದ್ನಲ್ಲ, ಅದನ್ನೋ HD ನೋಡೋದು ಏನದು ಕರೆಕ್ಟ್ ಮಾಡ್ಕೋ. HD ಇರೋದು ಟ್ಯಾಪ್ ಮಾಡಿ 4K ಬರುತ್ತೆ. ಏನೋ 4K ಬಂತಾ? 30 ಇರೋದು ಟ್ಯಾಪ್ ಮಾಡಿ 60 FPS ಅಂತ ಬರುತ್ತೆ. 60 FPS ಕೂಡ ಬಂತಾ? ವಿಡಿಯೋ ಕ್ವಾಲಿಟಿ ಬಂತಾ ಇಲ್ಲ ನೋಡು. ಇವ್ನು ಹೇಳಿದ್ದು ನಿಜನ ಸುಳ್ಳು ಅಂತ ಗೊತ್ತಾಗ್ಲಿ ಇವಾಗ. ಇಷ್ಟೇ, 4K ಕ್ವಾಲಿಟಿ ಬರುತ್ತಾ ವಿಡಿಯೋ? ಥ್ಯಾಂಕ್ಸ್ ದೋಸ್ತ. 4K ಕ್ವಾಲಿಟಿ ವಿಡಿಯೋಸ್ ಮಾಡ್ಬೋದು ನೀವು ಐಫೋನ್ ಯೂಸರ್ಸ್. ನೆನ್ಪಿಟ್ಕೊಳ್ಳಿ, ಈ ಆಪ್ಷನ್ ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಇವಾಗ್ಲೇ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಇವಾಗ ಆಂಡ್ರಾಯ್ಡ್ ಯೂಸರ್ಸ್ಗೂ ಆಪಲ್ಸ್ ಯೂಸರ್ಸ್ಗೂ 4K ಕ್ವಾಲಿಟಿ ಯಾವ ತರ ಸೆಟಪ್ ಮಾಡ್ಕೋಬೇಕನ್ನೋದು ನಿಮ್ಗೆಲ್ಲ ಗೊತ್ತಾಯ್ತು. ಇದೆಲ್ಲ ಆಪ್ಷನ್ ನೀವು ಸೆಟಪ್ ಮಾಡ್ಕೊಂಡ್ಮೇಲೆ ವಿಡಿಯೋ ಮಾಡಕ್ ಹೋಗ್ತೀರಾ. ವಿಡಿಯೋ ಮಾಡಕ್ ಹೋಗ್ತಿರಲ್ಲ ಅವಾಗಲೂ ಕೂಡ ನಿಮ್ದು ವಿಡಿಯೋ ಕ್ವಾಲಿಟಿ ಲೋ ಬರುತ್ತೆ. ಇವ್ನು ಯಾರಾಗಿ ಇವನು? ಇವಾಗ ತನ್ನ ಕ್ಯಾಮ್ರಾ ಸೆಟ್ಟಿಂಗ್ಸ್ ಎಲ್ಲ ಕರೆಕ್ಟ್ ಆಗಿ ಹೇಳ್ಕೊಟ್ಟ. ಇಲ್ಲಿ ನೋಡ್ರೆ ಕ್ಯಾಮ್ರಾ ಮಸ್ತ್ ಬರ್ತಾ ಇದೆ. ಅಷ್ಟೆಲ್ಲ ಆಪ್ಷನ್ ಕರೆಕ್ಟ್ ಆಗಿ ಮಾಡ್ಕೊಂಡ್ರು ಹೊರಗಡೆ ರೀಲ್ಸ್ ಮಾಡಕ್ ಹೋಗ್ಬೇಕಾದ್ರೆ ಅಲ್ಲಿ ಕೂಡ ಕ್ವಾಲಿಟಿ ಬಂದಿಲ್ಲಪ್ಪ ಅಂದ್ರೆ BP ರೈಸ್ ಇಲ್ಲಿಂದ ಇಲ್ಲಿಗೆ ಇರುತ್ತೆ. ಯಾಕಂದ್ರೆ ನೀವು ಬ್ಯಾಡ್ ಟೈಮ್ ಅಲ್ಲಿ ವಿಡಿಯೋ ಶೂಟ್ ಮಾಡಕ್ ಹೋಗ್ತೀರಾ. ಬ್ಯಾಡ್ ಟೈಮಾ?
ಹಾಗಂದ್ರೆ ಪ್ರತಿಯೊಬ್ರು ರೀಲ್ಸ್ ಮಾಡೋ ಹುಡುಗರು ಮಠ ಮಧ್ಯಾಹ್ನದಲ್ಲಿ ವಿಡಿಯೋ ಶೂಟ್ ಮಾಡ್ತೀರಾ. ಆ ಟೈಮಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇರುತ್ತೆ. ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ನಿಮ್ಮ ಫೇಸ್ ಕ್ವಾಲಿಟಿ ಬರಲ್ಲ, ಬ್ಲಾಕ್ ಬರುತ್ತೆ. ಆಮೇಲೆ ಬ್ಯಾಕ್ ಗ್ರೌಂಡ್ ನೀವು ಹಾಕೊಂಡಿರೋ ಬಟ್ಟೆ ಕೂಡ ಕ್ವಾಲಿಟಿ ಬರಲ್ಲ. ಹಾಗಾದ್ರೆ ನಾವು ಯಾವ ಟೈಮಲ್ಲಿ ವಿಡಿಯೋ ಶೂಟ್ ಮಾಡಿದ್ರೆ ಮಾತ್ರ ನಮ್ಮ ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ? ಬೆಸ್ಟ್ ಟೈಮಿಂಗ್ ಯಾವಾಗಪ್ಪ ಅಂದ್ರೆ ಬೆಳಗಾವ್ ಮುಂಜಾನೆ 6 ಗಂಟೆ. ನಾನು ಎದ್ದಳದ 9 ಗಂಟೆಗೆ. ನಾನೇನು ಮಾಡಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಗ್ರೋ ಆಗ್ಬೇಕಂದ್ರೆ ಯು ವಾಂಟ್ ಟು ಡೂ ಜಸ್ಟ್ ಹಾರ್ಡ್ ವರ್ಕ್. ಹಂಗಂದ್ರೆ ನಾನು 6 ಗಂಟೆ ಎದ್ದೇಳ್ತೀನಪ್ಪ. ಬೆಳಗಾವ್ ಮುಂಜಾನೆ 6 ಗಂಟೆಯಿಂದ ಹಿಡಿದು 9 ಗಂಟೆ ಒಳಗಡೆ. ಇದು ಮಾರ್ನಿಂಗ್ ಟೈಮ್. ಸಾಯಂಕಾಲ ಟೈಮ್ ಯಾವಾಗಪ್ಪ ಅಂದ್ರೆ 4:15 ಹಿಡಿದು ಮಾರಾಯ ಆ ಟೈಮಲ್ಲಿ ಟ್ಯೂಷನ್ ಹೋಗ್ಬೇಕು, ಇಲ್ಲಾಂದ್ರೆ ನನ್ನ ಟೀಚರ್ ಓದಿತಾರ ನನಗ. ನಿಮ್ ಟೀಚರಿಗಳು ನಾನು ಇನ್ಮೇಲೆ ಟ್ಯೂಷನ್ಗೆ ಬರಲ್ಲ ಅಂತ. ಸಾಯಂಕಾಲ 4:15 ಹಿಡಿದು 6 ಗಂಟೆ ಒಳಗಡೆ ಇವೆರಡು ಬೆಸ್ಟ್ ಟೈಮಿಂಗ್. ನಾನು ಪ್ರತಿ ಸಲ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ, ರೀಲ್ಸ್ ಶೂಟ್ ಮಾಡ್ಬೇಕಾದ್ರೆ ಇದೇ ಟೈಮಲ್ಲಿ ನಾನು ವಿಡಿಯೋ ಶೂಟ್ ಮಾಡ್ತೀನಿ. ಯಾಕೆ ಈ ಟೈಮಲ್ಲಿ ವಿಡಿಯೋ ಶೂಟ್ ಮಾಡ್ರಿ ಅಂತ ಹೇಳ್ತಾ ಇದ್ದೇನಪ್ಪ ಅಂದ್ರೆ, ಈ ಟೈಮಲ್ಲಿ ಸನ್ಸೆಟ್, ಸೂರ್ಯ ಜಾಸ್ತಿ ಆರ್ಶ್ ಇರಲ್ಲ, ತುಂಬಾ ಲೈಟ್ ಆಗಿ ತುಂಬಾ ಸಾಫ್ಟ್ ಆಗಿ ಇರುತ್ತೆ. ನೀವು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಆ ಕ್ಯಾಮ್ರಾದಲ್ಲಿ ನಿಮ್ಮ ಫೇಸ್, ನಿಮ್ಮ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿ ಗ್ಲೋ ಕಾಣುತ್ತೆ. ನೀವು ಹಾಕೊಂಡಿರೋ ಬಟ್ಟೆ ಸಮೇತ ತುಂಬಾ ಹೈ ಕ್ವಾಲಿಟಿ ಕಾಣುತ್ತೆ. ನಿಮ್ಮ ಫೇಸ್ ಕೂಡ ತುಂಬಾ ಕ್ವಾಲಿಟಿ ಕಾಣುತ್ತೆ. ಬೆಳಗ್ಗೆ ಮತ್ತೆ ಸಾಯಂಕಾಲ ಈ ಟೈಮಲ್ಲಿ ಮಾತ್ರ. ಉಳಿಕಿದ ಟೈಮಲ್ಲಿ ತುಂಬಾ ಖರಾಬ್ ಬರುತ್ತೆ. ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ವಿಡಿಯೋ ಶೂಟ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ಇವಾಗೆಲ್ಲ ನೀವು ಕ್ಯಾಮ್ರಾ ಲೆನ್ಸ್ ಕ್ಲೀನ್ ಮಾಡ್ಕೊಂಡ್ರಿ, ಓಪನ್ ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡ್ರಿ, ವಿಡಿಯೋ ಎಲ್ಲ ಆಯ್ತು. ಇವಾಗ ವಿಡಿಯೋ 4K ಕ್ವಾಲಿಟಿ ಮಾಡ್ಬೇಕಲ್ಲ, ಯಾವ ತರ? ಅವಾಗಿದ್ದ ವೇಟ್ ಮಾಡಕೂತೀನಿ, ಜಲ್ದಿ ಹೇಳಪ್ಪ. ನಮ್ಮ ಹುಡುಗಿ ಪೀಚು ಕಾಲ್ ಮಾಡಕೂತಾಳ. ಇಲ್ಲಿ ಮಾತಾಡ್ತಾ ಇದೀನಲ್ಲ, ಡಿಸ್ಟರ್ಬ್ ಮಾಡ್ಬೇಡ. ಇಲ್ಲ ಹೇಳಲ್ಲ ಇವನಿಗೆ ಜಲ್ದಿ ಹೇಳಂತ. ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಂಡ್ ಬಂದ್ಮೇಲೆ ನೀವು VN ಮತ್ತೆ ಕ್ಯಾಪ್ ಕಟ್ ಅಲ್ಲಿ ಎಡಿಟ್ ಮಾಡ್ತೀರಾ. ನಾನಂತೂ ಕ್ಯಾಪ್ ಕಟ್ ಜಾಸ್ತಿ ಯೂಸ್ ಮಾಡ್ತೀನಿ, ಕ್ಯಾಪ್ ಕಟ್ ಅಲ್ಲಿ ಎಡಿಟ್ ಮಾಡ್ತೀನಿ. ಇವಾಗ ನಾನು ಕ್ಯಾಪ್ ಕಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಇವಾಗ ನೀವು ಮಾಡಿರೋ ವಿಡಿಯೋ ಹಾಕೊಳ್ಳಿ ಕ್ಯಾಪ್ ಕಟ್ ಅಲ್ಲಿ. ನೀವ್ ಏನೇನ್ ಎಡಿಟ್ ಮಾಡ್ಕೊಂತೀರಾ, ಎಫೆಕ್ಟ್ಸ್ ಹಾಕೊಂತೀರಾ ಹಾಕೊಳ್ಳಿ. ಎಲ್ಲ ಹಾಕೊಂಡ್ಮೇಲೆ ಇವಾಗ ಸೇವ್ ಮಾಡ್ಕೋಬೇಕಲ್ಲ, 4K ಕ್ವಾಲಿಟಿ ಸೇವ್ ಮಾಡ್ಕೋಬೇಕಲ್ಲ. ನನ್ಗೆ ಗೊತ್ತಿಲ್ಲ ನೀವು ಮುಂಚೆ ಯಾವ ತರ ಸೇವ್ ಮಾಡ್ಕೊತೀರಂತ, ಬಟ್ 4K ಕ್ವಾಲಿಟಿ ಯಾವ ತರ ಸೇವ್ ಮಾಡ್ಕೋಬೇಕು? 4K ಕ್ವಾಲಿಟಿ ನೀವು ಸೇವ್ ಮಾಡ್ಕೊಂಡು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಆ ವಿಡಿಯೋ ತುಂಬಾ ಕ್ವಾಲಿಟಿ ಕಾಣುತ್ತೆ, ಹೈ ಕ್ವಾಲಿಟಿ. ಪ್ರತಿಯೊಬ್ಬ ಆಡಿಯನ್ಸ್ ಜನರು ಕೂಡ ಹೈ ಕ್ವಾಲಿಟಿ ವಿಡಿಯೋ ಇಷ್ಟಪಡ್ತಾರೆ. ನೀವು ಮಾಡಿರೋ ವಿಡಿಯೋಸ್ ಅಲ್ಲಿ ಅದರಿಗೆಲ್ಲ ಇದೆ, ಕಂಟೆಂಟ್ ಇದೆ, ಪ್ರತಿಯೊಂದಿದೆ, ಬಟ್ ಕ್ವಾಲಿಟಿ ಇಲ್ಲ. ಜನರಿಗೆ ಬೇಕಾಗಿರೋದು ಕ್ವಾಲಿಟಿ. ಕ್ವಾಲಿಟಿ ಇಲ್ಲಪ್ಪ ಅಂದ್ರೆ ನೀವೆಲ್ಲ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗುತ್ತೆ. 4K ಕ್ವಾಲಿಟಿ ಯಾವ ತರ ಕನ್ವರ್ಟ್ ಮಾಡ್ಕೋಬೇಕು? ಒಂದ್ ವಿಡಿಯೋ ಬರುತ್ತೆ, ನೋಡ್ಕೊಂಡ್ ಬನ್ನಿ. ಯಾವ ವಿಡಿಯೋ ನೋಡ್ಕೊಂಡ್ ಬರ್ಬೇಕು? ಮಿಯಾ ಖಲೀಫಾನ. ಯಾವುದೇ ಕಾರಣಕ್ಕೂ HDR ಆಪ್ಷನ್ ಆಫ್ ಮಾಡಕ್ ಹೋಗ್ಬೇಡ್ರಿ. ಅದು ಯಾವಾಗಲೂ ಆನ್ ಇರಲಿ. ನಿಮ್ಗ 2 ಆಪ್ಷನ್ ಕೊಟ್ಟಿನಿ. ಒಂದು 180p 1080, ಅದು 180p ಅಂತ ಕರೀತಾರೆ. ಅದು 180p ಅಲ್ಲ, 1080p. ಇನ್ನು ಒಂದು 2K ಮತ್ತೆ 4K ಕ್ವಾಲಿಟಿ. ನೀವು ಇವೆರಡರಲ್ಲಿ ನೀವು ಯಾವ್ದಾದ್ರು ಚಾಯ್ಸ್ ಮಾಡ್ಕೊಂಡು ಸೇವ್ ಮಾಡ್ಕೊಡಿ. ನೀವು ವಿಡಿಯೋ ಸೇವ್ ಮಾಡೋಕ್ಕಿಂತ ಮುಂಚೆ ಒಂದು ಕೆಲಸ ಮಾಡ್ರಿ. ಏನಪ್ಪಾ ಅಂದ್ರೆ, ಒಂದು ವಿಡಿಯೋನ 180p ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಸೊ ಅದು 1080p ಅಲ್ಲ, 180p. ನೋ, ಅದು 1080p 180p ಅಲ್ಲ, ನೆನ್ಪಿಟ್ಕೋ. ಇನ್ನೊಂದು ವಿಡಿಯೋನ 4K ಕ್ವಾಲಿಟಿಯಲ್ಲಿ ಸೇವ್ ಮಾಡ್ಕೊಳ್ಳಿ. 2 ವಿಡಿಯೋ ನೋಡ್ರಿ, ಯಾವ್ದು ಕ್ವಾಲಿಟಿ ಇದೆ ಚೆಕ್ ಮಾಡ್ಕೊಳ್ಳಿ. ಅವಾಗ ಆ ವಿಡಿಯೋ ನೀವು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಡೌಟ್ ಕ್ಲಿಯರ್ ಆಯ್ತು. ಹಬ್ಬ ಅಂತೂ ಡೌಟ್ ಕ್ಲಿಯರ್ ಆಯ್ತಪ್ಪ. ನಾನು ಟೈಮ್ ಆಗೈತೆ ಹೋಗ್ಬೇಕು. ನೋಡು, ನಿನ್ ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಆಗಿನಿ. ಈ ನನ್ನ ಮಗ ಆ ನನ್ನ ಮಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಿನ್ ಚಾನಲ್ಗ, ಹೇಳು. ನಮ್ಮ ಹುಡುಗಿ ಕರೆ ಗೊತ್ತಲ್ಲ, ನಾನು ಹೋಗ್ಬೇಕು. ಬಾಯ್. ಏನ ಸಬ್ಸ್ಕ್ರೈಬ್ ಆಗಿ ನೋ ಮಾರಯ್ಯ. ಫೈನಲಿ ನಿಮ್ಮ ವಿಡಿಯೋ ಇವಾಗ 4K ಕ್ವಾಲಿಟಿ ಕನ್ವರ್ಟ್ ಆಯ್ತು. ಇವಾಗ ಪೋಸ್ಟ್ ಮಾಡ್ಬೇಕಲ್ಲ, ಆ ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ಆ ವಿಡಿಯೋ ಕೂಡ ಲೋ ಕ್ವಾಲಿಟಿ ಬರುತ್ತೆ. ಇಷ್ಟೆಲ್ಲಾ ಕಷ್ಟಪಟ್ಟು 4K ಎಕ್ಸ್ಪೋರ್ಟ್ ಮಾಡ್ಕೊಂಡು ಇನ್ನೇನ್ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಆ ವಿಡಿಯೋ ಕ್ವಾಲಿಟಿ ಮತ್ತೆ ಡೌನ್ ಆಗುತ್ತೆ. ಯಾಕಂದ್ರೆ ನೀವು ಅಪ್ಲೋಡ್ ಮಾಡೋದು ಕೂಡ ತಪ್ಪು. ಇದು ಪ್ರತಿಯೊಬ್ಬರು ರೀಲ್ಸ್ ಮಾಡೋರು ಕೂಡ ಇದೇ ತಪ್ಪು ಮಾಡ್ತಾರೆ. ಆ ಕಾರಣ ನಿಮ್ಮ ವಿಡಿಯೋ ಹೈ ಕ್ವಾಲಿಟಿ ಕಾಣಲ್ಲ. ಬೇಕಾದ್ರೆ ನನ್ನ ಅಕೌಂಟಲ್ಲಿ ರೀಲ್ಸ್ ನೋಡಿ, ಪ್ರತಿಯೊಂದು ಕ್ವಾಲಿಟಿ ಇದೆ. ಸ್ವೈಪ್ ಮಾಡ್ಕೊಂಡು ನೋಡ್ರಿ, ತುಂಬಾ ಕ್ವಾಲಿಟಿ ಇದೆ. ಯಾಕಂದ್ರೆ ನಾನು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ರೀಲ್ಸ್ ಅಪ್ಲೋಡ್ ಮಾಡ್ತೀನಿ. ಕೆಲವೊಂದು ಆಪ್ಷನ್ ಆಫ್ ಇರ್ತವೆ, ಅದು ಆನ್ ಮಾಡ್ಕೋಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ನಾನು ಯಾವ ತರ ರೀಲ್ಸ್ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಬೇಕು, ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಯಾವ ಆಪ್ಷನ್ ಆಫ್ ಇದ್ದು ಆನ್ ಮಾಡ್ಕೋಬೇಕು, ಇದೆಲ್ಲ ಮಾಡಿದ್ಮೇಲೆ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ವಿಡಿಯೋ ಯಾವುದೇ ಕಾರಣಕ್ಕೂ ಲೋ ಆಗಲ್ಲ, ಇನ್ನು ಹೈ ಕ್ವಾಲಿಟಿ ಇರುತ್ತೆ. ಹಾಗಾದ್ರೆ ನಾವು ಎಷ್ಟು ದಿನ ಅಪ್ಲೋಡ್ ಮಾಡ್ತಿದ್ದು ತಪ್ಪಾ? ದೋಸ್ತ, ಆದಷ್ಟು ಆ ಕಾನ್ಸೆಪ್ಟ್ ವಿಡಿಯೋ ಮಾಡಪ್ಪ. ಖಂಡಿತ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಯಾವಾಗಲೂ ಸ್ಟೇ ಹ್ಯಾಪಿ, ಬಿ ಹ್ಯಾಪಿ, ಆಲ್ವೇಸ್ ಸ್ಮೈಲ್. ಬಾಯ್.